ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಉಮೇಶ್. ಪೇಟೆಯ ಹೊರಭಾಗದಲ್ಲಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಮ್ಮದು ರೈತಾಪಿ ಕುಟುಂಬ. ಹೀಗಾಗಿ ವರ್ಷವಿಡೀ ಹೊಲದಲ್ಲೇ ಕೆಲಸ ಮಾಡುತ್ತೇವೆ. ನಮ್ಮ ಊಟ, ಪಾಠ, ಆಟ, ನಿದ್ದೆ ಸೇರಿದಂತೆ ಜೀವನವೆಲ್ಲ ಹೊಲದಲ್ಲೇ ಸಾಗುತ್ತದೆ. ಹೀಗಾಗಿ ಹೊಲದೊಂದಿಗೆ ನಮ್ಮದು ಅವಿನಾಭಾವ ಸಂಬಂಧ. ಒಂದು ದಿನ ಹೊಲದಲ್ಲಿ ನಡೆದ ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ನಮ್ಮ ಹೊಲದಲ್ಲಿ ಕೆಲಸ ಹೆಚ್ಚಾಗಿದ್ದರಿಂದ ಕೂಲಿ ಮಾಡುವ ಅನೇಕರು ಬರುತ್ತಾರೆ. ಅವರಿಗೆ ಊಟ ವ್ಯವಸ್ಥೆ ನಮ್ಮದೇ ಜವಾಬ್ದಾರಿ. ಜೊತೆಗೆ ನಮ್ಮ ಹೊಲದ ಮನೆಯಲ್ಲಿ ಅವರು ವಿಶ್ರಾಂತಿಗೂ ಜಾಗ ಕೊಟ್ಟಿದ್ದೇವೆ. ಒಂದು ದಿನ ನಾನು ಹೊಲದ ಮನೆಯಲ್ಲಿ ಒಳಗಡೆ ಮಲಗಿದ್ದೆ. ಯಾರೋ ಮಾತನಾಡಿದಂತಾಗಿ ಎಚ್ಚರವಾಯಿತು. ಪಕ್ಕದ ಕೋಣೆಯಲ್ಲಿ ಗಗನ ಎಂಬಾಕೆ ಕೂಗುತ್ತಿದ್ದರು. ಆಯಾಸವಾಗಿ ಬಂದು ಕೂತಿದ್ದಾರೆ ಎಂದು ನಾನು ಸುಮ್ಮನಾದೆ. ಅವರು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಸ್ಪೀಕರ್ ಆನ್ ಮಾಡಿ ಮಾತನಾಡುತ್ತಿದ್ದರಿಂದ ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು. ಆ ಕಡೆಯವರು ಗಗನಾಳ ಗೆಳತಿ ಇರಬಹುದು. ಅವರು ಈಕೆಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಿಲ್ಲ, ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದರು. ಅದಕ್ಕೆ ಗಗನ, ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು ಎಂದರು. ಆ ಕಡೆಯಿಂದ ಮಾತು ಕೇಳಿ ಬರುತ್ತಲೇ ಇತ್ತು. ಅದೆಲ್ಲ ಅದೃಷ್ಟ ಅಲ್ಲವೇ, ನೀವು ಇಬ್ಬರು ರಾತ್ರಿ ಕಷ್ಟಪಡಬೇಕು, ನಿನ್ನ ಗಂಡ ನಿನ್ನ ಜೊತೆ ಸರಿಯಾಗಿ ಸೇರೋದಿಲ್ಲವಾ ಎಂದು ಕೇಳಿದರು. ಈ ಮಾತನ್ನು ಕೇಳಿ ಗಗನ ಬೇಜಾರಿನಿಂದ, ನಾನೇನು ಮಾಡಲಿ, ಮದುವೆಯಾಗಿ 2 ವರ್ಷ ಆಯ್ತು, ಅವಾಗಿನಿಂದ ಬರೀ ಕೈಯಿಂದಲೇ ಕೆಲಸ ಸಾಗುತ್ತಿದೆ, ಗಂಡನೂ ಕುಡಿದು ಬಂದು ಸುಮ್ಮನೆ ಮಲಗುತ್ತಾನೆ, ನನ್ನ ಕಷ್ಟ ನನಗೆ ಗೊತ್ತು ಎಂದು ಅಳತೊಡಗಿದಳು. ಗಗನ ನೋಡಲು ಸಾಕ್ಷಾತ್ ಮೇನಿಕೆಯಂತೆ ಇದ್ದಳು. ಉದ್ದವಾದ ಕೂದಲು, ಕಣ್ಣು ಸೆಳೆಯುವ ಆಕರ್ಷಕ ಮುಖ, ಆಕಾರ ಎಲ್ಲವೂ ಮನಸೂರೆ ಮಾಡುವಂತಹವು. ಅವರಿಬ್ಬರು ಮಾತು ಕೇಳುತ್ತಿದ್ದ ನನಗೆ ಬೇರೆ ಏನೋ ಭಾವನೆ ಹೊಳೆದಂತಾಯಿತು. ಕೊನೆಗೆ ಗಗನ ಫೋನಿನಲ್ಲಿ ಮಾತನಾಡುತ್ತಾ ಬೇಸರದಿಂದ ಕರೆ ಕಟ್ ಮಾಡಿ ಕೆಲಸಕ್ಕೆ ಹೋದಳು. ನಾನು ಹಾಗೆ ಬಿದ್ದುಕೊಂಡು ಅವಳ ಸಂಭಾಷಣೆಯ ಬಗ್ಗೆ ಆಲೋಚನೆ ಮಾಡತೊಡಗಿದ್ದೆ. ನಿದ್ದೆಯೂ ಹತ್ತಿತ್ತು. ಮರುದಿನದಿಂದ ನಾನು ಕಾರ್ಯಪ್ರವೃತ್ತನಾದೆ. ಏಕೆಂದರೆ ನಾನು ಕಾಲೇಜಿನಲ್ಲಿ ಅದಾಗಲೇ 1-2 ಬಾರಿ ಆಟದ ರುಚಿ ನೋಡಿದ್ದೆ. ಗಗನಾಳ ಮಾತು ಕೇಳಿದ ಮೇಲಂತೂ ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು, ಹಸಿದಾಗಲೇ ಊಟ ಮಾಡಿದರೆ ಎಷ್ಟು ಎಂದು ನಿರ್ಧರಿಸಿದೆ. ಆಗಾಗ ಗಗನ ಜೊತೆ ಮಾತನಾಡುತ್ತಿದ್ದೆ, ಬೇರೆ ಏನನ್ನು ಕೇಳುತ್ತಿರಲಿಲ್ಲ. ಅವರ ಸಂಭಾಷಣೆ ಕೇಳಿದ ಮೇಲೆ ನಾನು ಅವರಿಗೆ ಹತ್ತಿರವಾಗತೊಡಗಿದ್ದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಸುಳಿದಾಡುತ್ತಿದ್ದೆ. ಕಸ ತೆಗೆಯುವಾಗ ನಿಂತು ಅವರ ಸೌಂದರ್ಯವನ್ನು ನೋಡುವುದಾಗಿ ಮಾಡುತ್ತಿದ್ದೆ. ಒಂದು ದಿನ ಗಗನ ಹಾಸ್ಯಭರಿತವಾಗಿ, ಉಮೇಶ್, ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಅಡ್ಡಾಡುತ್ತಿದ್ದೀಯಾ, ಮೊದಲೆಲ್ಲ ಒಂದು ಕಡೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂತಿದ್ದೆ ಎಂದು ಅಣುಕಿಸಿದರು. ಅವರ ಮಾತು ಕೇಳಿದ ತಕ್ಷಣ ನನಗೆ ಒಂದು ಉಪಾಯ ಹೊಳೆಯಿತು. ಒಂದು ದಿನ ಅವರನ್ನೊಬ್ಬರನ್ನೇ ಕೆಲಸಕ್ಕೆ ಕರೆದು ನಾನು ಕೋಣೆಯಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ. ಆಗ ಅವರು ಸ್ವಲ್ಪ ವಿಶ್ರಾಂತಿಗಾಗಿ ಆ ಕಡೆ ಬರುವುದನ್ನು ಕಂಡು ಬಂತು. ಹೊಲದಲ್ಲಿ ಬೇರೆ ಯಾರೂ ಇರಲಿಲ್ಲ. ಇದೇ ಸರಿಯಾದ ಅವಕಾಶ ಎಂದು ನಾನು ಆ ಸಿನಿಮಾ ನೋಡಲು ಯೋಚನೆ ಮಾಡಿದೆ. ಅವರು ವಿಶ್ರಾಂತಿ ಕೊಠಡಿಗೆ ಸೇರಿದ ಬಳಿಕ ನಾನು ಮೊಬೈಲನ್ನು ಕಿಟಕಿಯಿಂದ ಕಾಣುವಂತೆ ಹಿಡಿದು ಸಿನಿಮಾ ನೋಡತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಸೌಂಡ್ ಜಾಸ್ತಿ ಮಾಡಿ ನೋಡತೊಡಗಿದ್ದೆ. ಅವರಿಗೆ ಧ್ವನಿ ಕೇಳಿ ಕುತೂಹಲ ಉಂಟಾಯಿತು. ಮೆಲ್ಲಗೆ ಕಿಟಕಿಯಿಂದ ಇಣುಕಿ ನೋಡತೊಡಗಿದರು. ನಾನು ಕಿಟಕಿಗೆ ಎದುರಾಗಿ ಒಂದು ಕನ್ನಡಿ ಇಟ್ಟಿದ್ದೆ. ಅದರಲ್ಲಿ ಗಗನಳ ಮುಖ ಕಾಣುತ್ತಿತ್ತು. ಬದಲಾವಣೆಗಳು ನನಗೆ ಸ್ಪಷ್ಟವಾಗಿ ಕಾಣತೊಡಗಿದ್ದವು. ಜೋರಾಗಿ ಉಸಿರಾಡುತ್ತಾ ಅವರು ಅಲ್ಲಿಯೇ ನಿಂತಿದ್ದರು. ಆ ಕ್ಷಣದ ಸೌಂಡ್ ಹಾಗೂ ಅವರ ಮುಖಭಾವನೆಯು ನೋಡಿ ನನಗೆ ಮತ್ತಷ್ಟು ಪ್ರೇರಣೆ ದೊರೆಯಿತು. ಅಂದಿನಿಂದ ನಾನು ತಡೆಯಲಾರದೆ ಅಲ್ಲಿಯೇ ನನ್ನ ಅಂದಿನ ಕೆಲಸ ಮುಗಿಸಿಬಿಟ್ಟೆ. ಅದನ್ನು ಸಹ ಅವರು ಕುತೂಹಲದಿಂದ ನೋಡುತ್ತಿದ್ದರು. ಕನ್ನಡಿಯಲ್ಲಿ ನೋಡಿದಾಗ ಅವರ ಕಣ್ಣುಗಳು ವಿಶೇಷ ಹೊಳಪಿತ್ತು. ನಾನು ಕಿಟಕಿಯತ್ತ ತಿರುಗಿ ನೋಡಬೇಕೆಂದು ತಿರುಗಿದಾಗ ಅವರ ಕೋಣೆಯಿಂದ ತಕ್ಷಣ ಹೊರಹೋದರು. ಸಂಜೆ ಹೊಲದಿಂದ ಊರಿನ ಕಡೆ ಹೊರಟಾಗ ಅವರು ನನ್ನತ್ತ ಜೊತೆಗೆ ಬರುವೆ ಎಂದು ಗಗನಾಳು ಎಂದರು. ನನಗೆ ತುಂಬಾ ಖುಷಿಯಾಯಿತು. ಅದನ್ನು ತೋರಿಸಿದೆ. ಸರಿ ಬನ್ನಿ ಎಂದೆ. ಊರು ದಾರಿ ಸ್ವಲ್ಪ ಸರಿ ಇಲ್ಲ. ಬೈಕ್ ಮೇಲೆ ಹೋಗುವಾಗ ಅವರು ಏಕೋ ಮುಂದೆ ಸಾಗುತ್ತಿದ್ದರು. ನನ್ನ ಗಮನಕ್ಕೆ ಬಂತು. ನಾನು ಅದೇ ಬಯಸುತ್ತಿದ್ದೆ. ಮನಸ್ಸಲ್ಲಿ ಏನೋ ಚುರುಕುಗೊಂಡಿತ್ತು. ಅವರನ್ನು ಮನೆಗೆ ಬಿಟ್ಟು ನಾನು ನನ್ನ ಮನೆಗೆ ಹೋದೆ. ಹೀಗೆ 2 ದಿನಗಳು ಕಳೆದವು. ಮಾರನೇ ದಿನ ಕೆಲಸಕ್ಕೆ ಆಳುಗಳು ಜಾಸ್ತಿಯಾಗಿ ಬಂದಿದ್ದರು. ಆಗ ಗಗನಾಳನ್ನು ನಾನು ಮನೆಯೊಳಗೆ ಜೀವಾಮೃತ ತಯಾರಿಸೋದಕ್ಕೆ ಕರೆದೆ. ಹೀಗೆ ನಾವಿಬ್ಬರು ಜೀವಾಮೃತ ತಯಾರಿಸಲು ಸಗಣಿ, ಬೆಲ್ಲ, ಉಪ್ಪು, ನೀರು ಸಂಗ್ರಹಿಸಿದೆವು. ಮಾತಿನ ಮಧ್ಯೆ ನಾನು, ನಿಮಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿದೆ. ಅದಕ್ಕೆ ಅವರು, ಇನ್ನು ಮಕ್ಕಳಾಗಿಲ್ಲ ಎಂದು ಸುಮ್ಮನಾದರು. ತಕ್ಷಣ ನಾನು, ನಿಮ್ಮ ಮದುವೆಯಾಗಿ ಬಹಳ ದಿನಗಳಾಗಿದೆ, ಇನ್ನು ಈ ಕೆಲಸ ಮಾಡಲು ಸಮಯ ಸಿಕ್ಕಿಲ್ಲವೇ ಎಂದು ಕೇಳಿಬಿಟ್ಟೆ. ಅವರ ಮುಖ ಸಿಟ್ಟಿನಿಂದ ನನಗೆ ಬೇಸರವಾದದ್ದು. ಅವರು ಅಲ್ಲಿಂದ ಹೊರಟು ಹೋದರು. ಆಮೇಲೆ ಹೀಗೆ ಕೇಳಬಾರದಿತ್ತು ಎಂದು ನನಗೆ ಅನಿಸಿತು. ಅಂದು ಒಬ್ಬಂಟಿಯಾಗಿ ನಾನು ಜೀವಾಮೃತ ತಯಾರಿಸಿದೆ. 1 ವಾರದವರೆಗೆ ಅವರು ನಮ್ಮ ಹೊಲದತ್ತ ಕೆಲಸಕ್ಕೆ ಬರಲಿಲ್ಲ.
ನನಗೆ ನನ್ನ ಪ್ರಶ್ನೆ ಅವರ ಹೃದಯಕ್ಕೆ ನೋವು ತಂದಿತು ಎಂದು ಅನಿಸಿತು. ಹಾಗಾಗಿ ಅವರಲ್ಲಿ ಕ್ಷಮೆ ಕೇಳಲು ನಿರ್ಧರಿಸಿದೆ. ಆದರೆ ಅಚ್ಚರಿಯಾಗಿ ಅವರು ಮತ್ತೆ ನಮ್ಮ ಹೊಲದ ಕೆಲಸಕ್ಕೆ ಬಂದರು. ತಕ್ಷಣ ಅವತ್ತು ಹೋಗಿ ಹೀಗಾಗಿ ಕೇಳಿದ್ದಕ್ಕೆ ಕ್ಷಮಿಸಿ ಎಂದೆ. ಅದಕ್ಕೆ ಅವರು ನಗುತ್ತಾ, ನೀನು ಕೇಳಿದ್ದರಲ್ಲಿ ತಪ್ಪಿಲ್ಲ ಬಿಡು ಎಂದು ಕೆಲಸ ಮಾಡತೊಡಗಿದರು. ಮಧ್ಯಾಹ್ನ ವಿಶ್ರಾಂತಿಗೆ ಕೊಟ್ಟ ಕೋಣೆಗೆ ಬಂದು ಕುಳಿತರು. ನಾನು ಅವರ ಜೊತೆಗೆ ಊಟಕ್ಕೆ ಕುಳಿತೆ. ಊಟ ಮಾಡುತ್ತಾ ಮತ್ತೆ ನನ್ನ ತಪ್ಪನ್ನು ಮನ್ನಿಸಿ ಎಂದೆ. ಅವರಿಗೆ ನಗುತ್ತಾ, ಇರಲಿ ಬಿಡು, ನನ್ನ ಅದೃಷ್ಟ ಸರಿಯಿಲ್ಲ, ನೀವೇನು ಕ್ಷಮೆ ಕೇಳುತ್ತೀರಿ ಎಂದರು. ನಾನು ಹಿಂದೆ ಮುಂದೆ ಯೋಚಿಸದೆ, ಅದ್ಯಾವ ಅದೃಷ್ಟ, ನೀವು ಬೇಗ ಆಟವಾಡಿ ನಿಮ್ಮ ಆಸೆ ಈಡೇರುತ್ತೆ ಎಂದು ಹೇಳಿಬಿಟ್ಟೆ. ಅವರು ನನ್ನೆಡೆ ನೋಡಿ ನಕ್ಕು, ನಿನ್ನನ್ನು ತುಂಬ ಚಿಕ್ಕವನು ಅಂದುಕೊಂಡಿದ್ದೆ, ಆದರೆ ನೀನು ಪಟ್ಟಣಕ್ಕೆ ಹೋಗಿ ಬಹಳ ತಿಳಿದುಕೊಂಡಿದ್ದೀಯ. ಅದ್ಯಾವುದೋ ಸಿನಿಮಾ ಸಹ ನೋಡುತ್ತೀಯ, ಕೈಗೆ ಕೆಲಸ ಮಾಡ್ತೀಯ, ನಿನ್ನ ಅಪ್ಪನಿಗೆ ಇದೆಲ್ಲ ಗೊತ್ತಾಗೋದ್ರೆ ಹೇಗೋ ಎಂದು ಮುನ್ನಿಸಿದರು. ನಾನು ಆ ಮಾತನ್ನು ಕೇಳಿದ ತಕ್ಷಣ ಗಾಬರಿಯಾದೆ. ಆದರೂ ಅವರ ನಗು ನೋಡಿ ಸಮಾಧಾನಗೊಂಡೆ. ಸ್ವಲ್ಪ ಯೋಚಿಸಿದವನೇ ನಾಟಕವಾಡುತ್ತಾ, ಅಯ್ಯೋ ಬೇಡ, ಇವೆಲ್ಲ ನಮ್ಮ ಅಪ್ಪನಿಗೆ ಹೇಳಬೇಡಿ, ನೀವೇನಾದರೂ ಹೇಳಿದರೆ ಊರಿಂದಲೇ ಹೊರ ಹಾಕುತ್ತಾರೆ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಎಂದು ಎನ್ನುತ್ತಾ ಅವರ ಕೈ ಹಿಡಿದು ಬೇಡಿಕೊಂಡೆ. ಸ್ವಲ್ಪ ಹೊತ್ತಿನ ಬಳಿಕ ಅವರು, ಸರಿ ಹೇಳೋದಿಲ್ಲ, ಆದರೆ ನನ್ನಿಂದ ಒಂದು ಸಹಾಯ ಆಗಬೇಕು, ನೀನು ಸಹಾಯ ಮಾಡಿದರೆ ಮಾತ್ರ ನಿಮ್ಮ ಅಪ್ಪನಿಗೆ ಹೇಳಲ್ಲ ಎಂದರು. ನಾನು ಸರಿ ಹೇಳಿ ಎಂದು ಅವರು ನಾನು ನೋಡುತ್ತಿದ್ದ ಆ ಸಿನಿಮಾ ತಮಗೂ ಬೇಕೆಂದು ಸರಿ ಎಂದೆ. ಆದರೆ ಅವರ ಬಳಿ ಕೀಪ್ಯಾಡ್ ಮೊಬೈಲ್ ಇತ್ತು. ಹೀಗಾಗಿ ತಮಗೆ ಬೇಕಾಗದ್ದಾಗೆಲ್ಲ ಕೇಳಿದರೆ ನಾನು ಆ ಸಿನಿಮಾ ತೋರಿಸುವೆ ಎಂದು ಮಾತು ಕೊಟ್ಟೆ. ಹೀಗೆ ಒಂದೆರಡು ದಿನ ಅವರು ವಿಶ್ರಾಂತಿ ಕೊಠಡಿಯಲ್ಲಿ ಸಿನಿಮಾ ನೋಡುತ್ತಿದ್ದರು. ಒಂದು ದಿನ ನಾನು ಧೈರ್ಯ ಮಾಡಿ, ನಿಮಗೆ ಮದುವೆಯಾಗಿದೆಯಲ್ಲ, ಆರಾಮಾಗಿ ಮನೆಯಲ್ಲಿಯೇ ಕೆಲಸ ಮಾಡಬಹುದು ಎಂದೆ. ಅವರು ಮುಖ ಸಪ್ಪೆ ಮಾಡಿದರು. ಅವರ ಕೈ ಹಿಡಿದು, ನಾನು ಯಾರಿಗೂ ಹೇಳಲ್ಲ, ನಿಮ್ಮ ಸಮಸ್ಯೆ ಏನೆಂದು ತಿಳಿಸಿ ಎಂದೆ. ಅವರು, ನನ್ನ ಗಂಡ ಕುಡುಕ, ಇಬ್ಬರು ಒಂದಾಗಿ ಅದೆಷ್ಟೋ ದಿನಗಳು ಆಗಿದೆ, ಒಂದಾದರೂ 2 ನಿಮಿಷದಲ್ಲಿ ಅವರು ಔಟ್ ಆಗಿ ಮಲಗುತ್ತಾರೆ. ನಾನು ಪ್ರತಿದಿನವೂ ಹಾಗೆ ಮಲಗುತ್ತೇನೆ. ಕೆಲವೊಮ್ಮೆ ನಿನ್ನ ಹಾಗೆ ಕೈ ಕೆಲಸ ಮಾಡ್ತೀನಿ, ಆದರೆ ಇದರಿಂದ ಸಾಕಷ್ಟು ಸಮಾಧಾನ ಸಿಗಲಿಲ್ಲ. ಹೀಗಾಗಿ ಆಗೀಗ ದಿನವೂ ನನಗೆ ಅದು ಬೇಕೆನಿಸುತ್ತದೆ ಎಂದರು. ಆಗ ನಾನು, ನಿಮ್ಮ ಪ್ರತಿದಿನ ಉಪವಾಸವೇ ಎಂದು ಕೇಳಿದೆ. ಅವರು ಹೌದು ಎಂದರು. ನಾನೇನಾದರೂ ಸಹಾಯ ಮಾಡಲೇ ಎಂದು ಅರವತ್ತು ನೋಡಿದೆ. ಅವರು, ನಾನು ಆ ಥರದವಳಲ್ಲ, ನನ್ನ ಏನು ಎಂದಿರುವೆ ಎಂದೆಲ್ಲ ಏರು ಧ್ವನಿಯಲ್ಲಿ ಮಾತನಾಡಿದರು. ಆಗ ನಾನು ನಗುತ್ತಾ, ಪ್ರತಿದಿನ ಕಿಟಕಿ ಬಳಿ ನಿಂತು ನೀವು ಕಿಣಕಿ ನೋಡುವುದನ್ನು ನನಗೆ ಗೊತ್ತು ಅಂದೆ. ಹೀಗೆಲ್ಲ ಅವರಿಗೆ ನನ್ನ ಕೈಕೆಲಸ ನೆನಪಿಗೆ ಬಂದಂತಾಗಿ ಮುಗುಳ್ನಕ್ಕರು. ಅವರ ನಗುವಿನಲ್ಲಿ ಒಪ್ಪಿಗೆ ಸಿಕ್ಕಂತಾಗಿತ್ತು. ಇಬ್ಬರು ಅಟ್ಟದ ಮೇಲೆ ಹೋಗಿ ಅಲ್ಲಿ ಸಾಕಷ್ಟು ಹುಲ್ಲಿನ ಮೆದೆ ಒಟ್ಟಲಾಗಿತ್ತು. ಅಟ್ಟ ತಲುಪಿದ ತಕ್ಷಣ ನನ್ನಿಂದ ತಡೆಯಲಾಗಲಿಲ್ಲ. ಎಷ್ಟೋ ದಿನದಿಂದ ಕಾಯುತ್ತಿದ್ದ ನಾನು ಅವಸರ ಮಾಡತೊಡಗಿದೆ. ಆದರೆ ಅವರು, ಸ್ವಲ್ಪ ತಡೆಯುವ, ಹಾಗೆ ಎಲ್ಲ ಅವಸರ ಮಾಡಬೇಡ ಎಂದರು. ಆಗ ನಾನು ಅವರ ರೂಪ ಲಾವಣ್ಯದ ಕುರಿತು ಹೊಗಳಲು ಶುರು ಮಾಡಿದೆ. ಅವರು ನಾಚಿ ನೀರಾದರು. ಮೆಲ್ಲಗೆ ಒಂದೊಂದೇ ಕೆಲಸಕ್ಕೆ ಮುಂದಾದೆವು. ಹಂತ ಹಂತವಾಗಿ ಕೈಯಾಡಿಸುವ ಮುಖ್ಯವಾದ ಕೆಲಸ ಆರಂಭಿಸಿದೆವು. ಅಂದು ಹಗಲಿನ 2 ಸುತ್ತುವ ಕೆಲಸವನ್ನು ಮಾಡಿದೆ. ಆಮೇಲೆ ಸಮಯ ಸಿಕ್ಕಾಗಲೆಲ್ಲ ಅವರ ಜೊತೆ ಹೊಲದಲ್ಲಿ ನಾಟಕ ಮಾಡಬೇಡಿ, ವಿಶ್ರಾಂತಿ ಕೋಣೆಯಲ್ಲಿ ಹಾಕಿದ ಟಿವಿಯಲ್ಲಿ ಎಲ್ಲ ಕಾಣುತ್ತೆ ನೋಡಿ ಎಂದೆ. ಅವರು ಗಾಬರಿಯಾಗಿ ಬಿಟ್ಟರು. ಆಗ ನಾನು, ಇದರಿಂದ ನಮ್ಮಿಬ್ಬರಿಗೂ ಬೇಕಿರುವುದು ಸಿಗುತ್ತಿದೆ, ಒಂದು ಸಲ ಯೋಚಿಸಿ ನೋಡಿ ಎಂದೆ. ಆಗ ಅವರು, ಅಲ್ಲ, ನಿಮ್ಮ ವಯಸ್ಸು ಎಂದು ರಾಗ ಎಳೆದರು. ಅಯ್ಯೋ, ವಯಸ್ಸಿನಲ್ಲೇನಿದೆ, ಇರುವುದು ಎಲ್ಲ ಆಟವಾಡುವ ತಾಕತ್ತು, ಅದರ ಕೆಲಸ ಮಾಡುತ್ತಿದೆ. ಮುಂದೆ ಹಲವು ತಿಂಗಳಲ್ಲಿ ಅವರಿಗೆ ಹೊಟ್ಟೆ ಭಾರವಾಗಿ ಹೊಲದ ಕೆಲಸಕ್ಕೆ ಬರಲು ಸಿಗಲಿಲ್ಲ. ಅವರ ಆರೋಗ್ಯ ಸುಧಾರಿಸುವ ತನಕ ಎಲ್ಲ ಖರ್ಚು ವೆಚ್ಚವನ್ನು ನಾನೇ ವಹಿಸಿದೆ. 1 ವರ್ಷದ ನಂತರ ಮತ್ತೆ ಗಗನ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರತೊಡಗಿದ. ಈಗಂತೂ ಯಾವುದಕ್ಕೂ ಸಂಕೋಚವಿಲ್ಲದೆ ಆ ಕೆಲಸವನ್ನು ಆರಂಭಿಸುತ್ತೇವೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.